ಹೊಸ ವರ್ಷಕ್ಕೆ ಮೋಜು ಮಸ್ತಿ ಮಾಡೋಕೆ ಜನ ಸಜ್ಜಾಗಿದ್ದಾರೆ. ಆದರೆ ಬಂಡೀಪುರಕ್ಕೆ ಹೋಗೋ ಪ್ರವಾಸಿಗರಿಗೆ ನಿರಾಸೆ ಉಂಟಾಗಿದೆ. ಇವತ್ತು ಮತ್ತು ನಾಳೆ ಖಾಸಗಿ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳಲ್ಲಿ ಮೋಜು ಮಸ್ತಿಗೆ ನಿರ್ಬಂಧ ಹೇರಲಾಗಿದೆ. ಬಂಡೀಪುರದಲ್ಲಿ ಪ್ರವಾಸಿಗರ ವಾಸ್ತವ್ಯಕ್ಕೆ ನಿರ್ಬಂಧ. ಹೊಸ ವರ್ಷಕ್ಕೆ ಕ್ಷಣಗಣನೆ, ಸಫಾರಿಗೂ ಬ್ರೇಕ್. ಹೊಸ ವರ್ಷಕ್ಕೆ ಕ್ಷಣಗಣನೆ ಶುರುವಾಗಿದೆ. ನ್ಯೂ ಇಯರ್ ಸಂಭ್ರಮಿಸುವುದಕ್ಕೆ ಜನರು ಸಜ್ಜಾಗಿದ್ದಾರೆ. 2025ಕ್ಕೆ ಗುಡ್ ಬೈ ಹೇಳಿ 2026ರ ಹೊಸ ವರ್ಷಕ್ಕೆ ಸ್ವಾಗತ ಕೋರಲು ಮುಂದಾಗಿದ್ದಾರೆ. ವರ್ಷದ ಕೊನೆ ದಿನ, ವರ್ಷದ ಮೊದಲನೇ ದಿನ ಸವಿ ನೆನಪಿನ ಜೊತೆಗೆ ಮೋಜು ಮಸ್ತಿ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ದಾರೆ ಜನ. ಆದ್ರೆ ಬಂಡೀಪುರಕ್ಕೆ ಹೋಗೋರಿಗೆ ಈ ಬಾರಿ ನಿರಾಸೆಯಾಗಿದೆ. ಪ್ರವಾಸಿಗರ ವಾಸ್ತವ್ಯಕ್ಕೆ ನಿರ್ಬಂಧ ಹೇರಲಾಗಿದೆ. ಪ್ರತಿ ವರ್ಷ ಚಾಮರಾಜನಗರದ ಬಂಡೀಪುರದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇತ್ತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಲಾಗ್ತಿತ್ತು. ಸಾಕಷ್ಟು ಜನ ಪ್ರವಾಸಿಗರು ಬಂದು ವಾಸ್ತವ್ಯ ಹೂಡಿ ಎಂಜಾಯ್ ಮಾಡ್ತಾ ಇದ್ರು. ಈ ಬಾರಿ ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಅಡ್ಡಿಯುಂಟು ಮಾಡೋದ್ರಿಂದ ವರ್ಷದ ಕೊನೆಯ ದಿನ ಹಾಗೂ ಹೊಸ ವರ್ಷದ ಮೊದಲ ದಿನ ಪ್ರವಾಸಿಗರ ವಾಸ್ತವ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಇದರ ಜೊತೆಗೆ ಖಾಸಗಿ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳಿಗೂ ಕೆಲ ನಿಯಮಗಳನ್ನ ಕಡ್ಡಾಯಗೊಳಿಸಿದೆ. ಹೊಸ ವರ್ಷದ ಜೋಶ್ನಲ್ಲಿ ಯಾರೂ ನಿಯಮಗಳನ್ನ ಮೀರುವಂತಿಲ್ಲ. ರಾತ್ರಿ 10 ಗಂಟೆಗೆ ಖಾಸಗಿ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಬಂದ್ ಮಾಡಬೇಕು. ಫೈರ್ ಕ್ಯಾಂಪ್ ಹಾಕುವಂತಿಲ್ಲ, ಹೆಚ್ಚಿನ ಶಬ್ದ ಮಾಡುವಂತಿಲ್ಲ, ಹಾಗೆ ಲೈಟಿಂಗ್ಸ್, ಡಿಜೆ ಬಳಸುವಂತಿಲ್ಲ ಎಂದು ಆದೇಶಿಸಲಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿ ಲೌಡ್ ಮ್ಯೂಸಿಕ್ ಹಾಕೋದು, ಮತ್ತೆ ಕ್ಯಾಂಪ್ ಫೈರ್ ಮಾಡೋದು, ಪಾರ್ಟಿ ಮಾಡಿ ಸುತ್ತಮುತ್ತ ಇರುವ ಕಾಡಂಚಲ್ಲಿರುವ ಪ್ರಾಣಿಗಳು ಚಲನವಲನಗಳನ್ನು ಡಿಸ್ಟರ್ಬ್ ಮಾಡಬಾರದು ಅಂತ ನಾವು ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೀವಿ. ಆ ರೀತಿಯಲ್ಲಿ ಏನಾದರೂ ಒಂದು ವೈಲೇಷನ್ಸ್ ಅಂತ ಆದ್ರೂ ಖಂಡಿತವಾಗಿ ನಾವು ಸೀರಿಯಸ್ ಆಕ್ಷನ್ ತಗೊಳ್ತೀವಿ. ಇನ್ನು ಇದೇ ಮೊದಲ ಬಾರಿಗೆ ಬಂಡೀಪುರ ಸಫಾರಿಗೂ ಬ್ರೇಕ್ ಹಾಕಲಾಗಿದೆ. ಕಾಡು ಪ್ರಾಣಿಗಳ ಹಾಗೂ ಮಾನವ ಸಂಘರ್ಷ ಹಿನ್ನೆಲೆ ಸರ್ಕಾರಿ ಸಫಾರಿಯನ್ನು ನಿರ್ಬಂಧಿಸಿದ್ದು, ಈ ವರ್ಷ ವನ್ಯ ಪ್ರಾಣಿಗಳನ್ನ ಕಣ್ತುಂಬಿಕೊಳ್ಳುವ ಅವಕಾಶವೇ ಇಲ್ಲದಂತಾಗಿದೆ. ಎಸ್ಎಂ ನಂದೇಶ್, ನ್ಯೂಸ್ 18, ಚಾಮರಾಜನಗರ.